welcome back to our YouTube channel Niranjan Reddy Learning Hub. In this video, we will study about Bengaluru North University SCP syllabus Macroeconomics. ಅಂದರೆ ಈ ಒಂದು ವಿಡಿಯೋದಲ್ಲಿ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ SCP ಸಿಲೆಬಸ್ ಪಠ್ಯಕ್ರಮಕ್ಕೆ ಅನುಸಾರವಾಗಿ BA ಸೆಕೆಂಡ್ ಸೆಮಿಸ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಸಮಗ್ರ ಅರ್ಥಶಾಸ್ತ್ರ ಈ ಒಂದು ವಿಡಿಯೋದಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಇರುವ ಸಮಸ್ಯೆಗಳು ಅಥವಾ ತೊಡಕುಗಳು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಹಾಗೂ ಇದೇ ರೀತಿಯಲ್ಲಿ BA ವಿಷಯಗಳು ಹಾಗೂ ಸ್ಪರ್ಧಾತ್ಮಕ ವಿಷಯಗಳು ಪಡೆಯಲು ಹಾಗೂ ಪ್ರಶ್ನಾ ಪತ್ರಿಕೆಗಳನ್ನು ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. Next, we will move to next step. First step, what are the concepts we want to discuss in this video? ಅಂದರೆ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ಅಂಶಗಳನ್ನು ಅಧ್ಯಯನ ಮಾಡುತ್ತೇವೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಬಹುದು. ಇಲ್ಲಿ ವಿಡಿಯೋವನ್ನು ಪಾಸ್ ಮಾಡಿ ತಿಳಿದುಕೊಳ್ಳಬಹುದು. ಇಂದಿನ ವಿಡಿಯೋದಲ್ಲಿ ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳು ಅಂದರೆ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಎಂಬ ವಿಷಯವನ್ನು ಚರ್ಚಿಸಲಾಗಿದ್ದು, ಆ ಒಂದು ವಿಷಯದ ಮುಂದುವರೆದ ಭಾಗ ಇದಾಗಿದೆ. ಆ ವಿಡಿಯೋವನ್ನು ನೋಡಿಲ್ಲ ಎಂದರೆ ಅದನ್ನು ನೋಡಿಕೊಂಡು ಮತ್ತೆ ಈ ಒಂದು ವಿಡಿಯೋನ ನೋಡಿ ಎಂದು ಹೇಳುತ್ತಾ, ಈ ಒಂದು ವಿಡಿಯೋ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ 10 ಅಂಕಕ್ಕೆ ಕೇಳಲಾಗಿದ್ದು ಪ್ರಮುಖ ಮುಖ್ಯವಾದ ಪ್ರಶ್ನೆಯಾಗಿದೆ. ಅಂದರೆ ರಾಷ್ಟ್ರೀಯ ಆದಾಯದ ಮಾಪನ ಮಾಡಲು ಇರುವ ಸಮಸ್ಯೆಗಳನ್ನು 10 ಅಂಕಕ್ಕೆ ಕೇಳಲಾಗಿದೆ. ಹಾಗೂ ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳನ್ನು 5 ಅಂಕ ಮತ್ತು 10 ಅಂಕಕ್ಕೆ ಕೇಳಲಾಗಿದ್ದು, ಹಾಗೂ ಆ ಪ್ರಶ್ನೆಯಲ್ಲಿ ಸುಮಾರು 2 ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಆದ್ದರಿಂದ ಈ 2 ವಿಡಿಯೋಗಳು ಮುಖ್ಯ ಎಂದು ಹೇಳಬಹುದು. ನೆಕ್ಸ್ಟ್ we will move to next step. What are the problems to measure the national income? ಅಂದರೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕಾದರೆ ಯಾವ ಸಮಸ್ಯೆಗಳನ್ನು ಬರುತ್ತವೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಅಂದರೆ ರಾಷ್ಟ್ರೀಯ ಆದಾಯ ಇನ್ನೊಂದು ಬಾರಿ ರಾಷ್ಟ್ರೀಯ ಆದಾಯ ಎಂದರೇನು ಎಂದು ತಿಳಿದುಕೊಳ್ಳಬಹುದು. ರಾಷ್ಟ್ರೀಯ ಆದಾಯ ಎಂದರೆ ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ವರ್ಷದ ಅವಧಿಯಲ್ಲಿ ಉತ್ಪಾದನೆ ಆಗಿರುವ ಎಲ್ಲಾ ಅಂತಿಮ ಸರಕು ಮತ್ತು ಸೇವೆಗಳ ಅಂತಿಮ ಅನುರೂಪಿ ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಎನ್ನುವರು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಒಂದು ವರ್ಷದಲ್ಲಿ ಒಂದು ರಾಷ್ಟ್ರವು ಎಲ್ಲಾ ಮೂಲಗಳಿಂದ ಗಳಿಸಿದ ಆದಾಯವನ್ನು ರಾಷ್ಟ್ರೀಯ ಆದಾಯ ಎಂದು ಹೇಳಬಹುದು. ಅದರ ವಿವಿಧ ಪರಿಕಲ್ಪನೆಗಳು ಅಥವಾ ಪರಿಭಾವನೆಗಳನ್ನು ಇಂದಿನ ವಿಡಿಯೋದಲ್ಲಿ ಅಧ್ಯಯನ ಮಾಡಲಾಗಿದೆ. ನೆಕ್ಸ್ಟ್, ರಾಷ್ಟ್ರೀಯ ಆದಾಯದ ಮಾಪನ ಮಾಡುವ ಸಮಸ್ಯೆಗಳು. ಇದರಲ್ಲಿ ಭಾರತದಂತಹ ಅನಾಭಿವೃದ್ಧಿ ದೇಶ ಅಥವಾ ಅಭಿವೃದ್ಧಿಶೀಲಗಳ ದೇಶಗಳಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಅನೇಕ ಸಮಸ್ಯೆಗಳನ್ನು ಎದುರಿಸುವುದನ್ನು ಕಾಣಬಹುದು. ಅವುಗಳನ್ನು ಒಂದೊಂದು ರೀತಿಯಲ್ಲಿ ಮುಂದಿನಂತೆ ಚರ್ಚಿಸಲಾಗಿದೆ. ನೆಕ್ಸ್ಟ್, ಫಸ್ಟ್ ಪಾಯಿಂಟ್, ಅಂಕಿಅಂಶಗಳ ಕೊರತೆ. ಅಂದರೆ ರಾಷ್ಟ್ರೀಯ ಆದಾಯ ಮಾಪನ ಮಾಡಬೇಕಾದರೆ ನಮಗೆ ಅಂಕಿಅಂಶಗಳು ಲಭ್ಯವಿರಬೇಕಾಗುತ್ತದೆ. ಅಂದರೆ ನಾವು ಎಷ್ಟು ಉತ್ಪಾದನೆ ಮಾಡಿದ್ದೀವಿ, ಹಾಗೂ ಎಷ್ಟು ಖರ್ಚಾಗಿದೆ, ಅದರಿಂದ ಆದಾಯ ಎಷ್ಟು ಬಂದಿದೆ, ಹಾಗೂ ಹೂಡಿಕೆ ಎಷ್ಟು ಇದೆ ಎಂಬುದನ್ನು ನಾವು ಅಂಕಿಅಂಶಗಳ ಲಿಖಿತ ದಾಖಲೆಯನ್ನು ಹೊಂದಿರಬೇಕಾಗುತ್ತದೆ. ಈ ರೀತಿ ಹೊಂದಿದ್ದರೆ ನಾವು ರಾಷ್ಟ್ರೀಯ ಆದಾಯ ಮಾಪನ ಮಾಡುವಾಗ ಸುಲಭವಾಗಿರುತ್ತದೆ. ಇಂತಹ ಅಂಕಿಅಂಶಗಳು ಅಥವಾ ಡೇಟಾ ನಮಗೆ ಇಲ್ಲದಿದ್ದರೆ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಸಮಸ್ಯೆ ಆಗಿರುತ್ತದೆ. ಅದರಲ್ಲೂ ಅನಕ್ಷರತೆ ಹೆಚ್ಚಿರುವ ದೇಶಗಳಲ್ಲಿ ಇಂತಹ ಅಂಕಿಅಂಶಗಳು ಲಭ್ಯವಿಲ್ಲದೆ ಇರುವ ಕಾರಣದಿಂದ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ತೊಂದರೆಯಾಗುತ್ತದೆ, ಅಥವಾ ನಿಜವಾದ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಇದು ಸಮಸ್ಯೆ ಆಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಎಕ್ಸಿಸ್ಟೆನ್ಸಿ ಆಫ್ ಬ್ಯಾಟಲ್ ಸಿಸ್ಟಮ್. ಅಂದರೆ ಸಾಟಿ ಪದ್ಧತಿಯ ಅಸ್ತಿತ್ವ. ಇಲ್ಲಿ ಮೊದಲನೆಯಾಗಿ ಸಾಟಿ ಪದ್ಧತಿ ಎಂದರೆ ಏನು ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಸಾಟಿ ಪದ್ಧತಿ ಎಂದರೆ ಹಣವನ್ನು ಬಳಸದೆ ಒಂದು ಸರಕನ್ನು ಕೊಟ್ಟು ಅದಕ್ಕೆ ಬದಲಿಯಾಗಿ ಮತ್ತೊಂದು ಸರಕನ್ನು ಖರೀದಿಸುವುದಾಗಿರುತ್ತದೆ. ಇದನ್ನು ಸಾಟಿ ಪದ್ಧತಿ ಅಸ್ತಿತ್ವ ಎನ್ನುತ್ತಾರೆ. ಉದಾಹರಣೆಗೆ ಹೇಳುವುದಾದರೆ, ಎರಡು ರೈತರನ್ನು ಉದಾಹರಣೆಗಾಗಿ ತೆಗೆದುಕೊಳ್ಳಬಹುದು. ಒಬ್ಬ ರೈತ ರಾಗಿಯನ್ನು ಉತ್ಪಾದಿಸುತ್ತಾರೆ, ಮತ್ತೊಬ್ಬ ರೈತ ಭತ್ತವನ್ನು ಉತ್ಪಾದಿಸುತ್ತಾರೆ. ಈ ಎರಡು ರಾಗಿ ಮತ್ತು ಭತ್ತ ಮಾರುಕಟ್ಟೆಗೆ ಪ್ರವೇಶಿಸದೆ ರಾಗಿಯ ಸ್ವಲ್ಪ ಭಾಗವನ್ನು ಆ ರೈತನಿಗೆ ಕೊಟ್ಟು ಆ ರೈತರಿಂದ ಭತ್ತದ ಸ್ವಲ್ಪ ಭಾಗವನ್ನು ತೆಗೆದುಕೊಳ್ಳುವುದಕ್ಕೆ ಸಾಟಿ ಪದ್ಧತಿ ಅಸ್ತಿತ್ವ ಎನ್ನುವರು. ಈ ವಿಧಾನದಲ್ಲಿ ಹಣವನ್ನು ವಿನಿಮಯ ಮಾಧ್ಯಮವಾಗಿ ಬಳಸುವುದಿಲ್ಲ, ಹಾಗೂ ಈ ಸರಕುಗಳು ಮಾರುಕಟ್ಟೆಗೆ ಪ್ರವೇಶಿಸುವುದಿಲ್ಲ. ಆದ್ದರಿಂದ ಇದರಿಂದ ರಾಷ್ಟ್ರೀಯ ಆದಾಯವು ಲೆಕ್ಕಾಚಾರ ಮಾಡಲು ಸಮಸ್ಯೆ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಅನಾಭಿವೃದ್ಧಿ ಹೊಂದಿರುವ ದೇಶಗಳು ಅಥವಾ
ಹೆಚ್ಚು ಗ್ರಾಮಗಳು ಹಾಗೂ ಬುಡಕಟ್ಟು ಜನರಿರುವ ಪ್ರದೇಶಗಳಲ್ಲಿ ಇಂತಹ ಸಾಟಿ ಪದ್ಧತಿ ಅಸ್ತಿತ್ವ ಹೆಚ್ಚಾಗಿರುತ್ತದೆ. ಇದರಿಂದ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ತೊಂದರೆಯಾಗುತ್ತದೆ ಅಥವಾ ಸಮಸ್ಯೆ ಆಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಇಲ್ಲಿಟ್ರಸಿ ಅಂದರೆ ಅನಕ್ಷರತೆ. ಅನಕ್ಷರತೆ ಹೆಚ್ಚಾಗಿರುವ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ತುಂಬಾ ತೊಂದರೆಯಾಗಿರುತ್ತದೆ. ಅಂದರೆ ಅನಕ್ಷರಸ್ಥರು ತಾವು ಉತ್ಪಾದಿಸಿರುವ ಸರಕುಗಳು, ಅದರಿಂದ ಸಿಕ್ಕಿರುವ ಆದಾಯ ಹಾಗೂ ಅದಕ್ಕೆ ಮಾಡಲಾಗಿರುವ ವೆಚ್ಚ ಹಾಗೂ ಹೂಡಿಕೆ, ಲಾಭ ಇಂತಹ ವಿಷಯಗಳು, ಅಂಕಿ ಅಂಶಗಳು ಲಭ್ಯವಿರುವುದಿಲ್ಲ. ಒಂದು ವೇಳೆ ಲಭ್ಯವಿದ್ದರೂ ಸಹ ಅವರು ರಾಷ್ಟ್ರೀಯ ಆದಾಯ ಮಾಪನದ ಮಹತ್ವವನ್ನು ತಿಳಿದಿರುವುದಿಲ್ಲ. ಆದ್ದರಿಂದ ಅವರು ಅಂತಹ ಅಂಕಿ ಅಂಶಗಳನ್ನು ಕೊಡದೇ ಇರಬಹುದು. ಒಂದು ವೇಳೆ ಕೊಟ್ಟರೂ ಅದು ನೈಜವಾಗಿ ಇಲ್ಲದೇ ಇರಬಹುದು. ಆದ್ದರಿಂದ ಅನಕ್ಷರತೆ ಹೆಚ್ಚಿರುವ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಒಂದು ದೊಡ್ಡ ಸಮಸ್ಯೆ ಆಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಫೋರ್ತ್ ಪಾಯಿಂಟ್, ಸೆಲ್ಫ್ ಕನ್ಸಂಪ್ಷನ್ ಅಂದರೆ ಸ್ವಂತ ಅನುಭೋಗ. ಅಂದರೆ ಉತ್ಪಾದನೆ ಮಾಡಿರುವ ಸರಕು ಮತ್ತು ಸೇವೆಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡದೆ ತಮ್ಮ ಸ್ವಂತ ಅನುಭೋಗಕ್ಕಾಗಿ ಇಟ್ಟಿಕೊಂಡಿರುವುದನ್ನು ಸ್ವಂತ ಅನುಭೋಗ ಎನ್ನುವರು. ಇದರಲ್ಲಿ ಕೃಷಿ ವಲಯದಲ್ಲಿ ಕೃಷಿಕರು ಅಂದರೆ ರೈತರು ಕೆಲವೊಂದು ಸರಕುಗಳನ್ನು, ತಾವು ಉತ್ಪಾದಿಸಿದ ಸರಕುಗಳನ್ನು ಮಾರಾಟ ಮಾಡದೆ ತಮ್ಮ ಸ್ವಂತ ಅನುಭೋಗಕ್ಕಾಗಿ ಇಟ್ಟಿಕೊಂಡಿರುತ್ತಾರೆ. ಇದು ಮಾರುಕಟ್ಟೆಗೆ ಬಂದಿರುವುದಿಲ್ಲ ಹಾಗೂ ಯಾವುದೇ ರೀತಿಯ ಬೆಲೆ ನಿರ್ಧಾರವಾಗಿರುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಮಾಡುವ ಸಂದರ್ಭಗಳಲ್ಲಿ ಇಂತಹ ಸರಕುಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲು ಸಮಸ್ಯೆ ಆಗಿರುತ್ತದೆ. ಆದ್ದರಿಂದ ಸ್ವಂತ ಅನುಭೋಗದಿಂದಲೂ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಸಮಸ್ಯೆ ಆಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಫಿಫ್ತ್ ಪಾಯಿಂಟ್, ದ್ವಿಗುಣನೆ ಸಮಸ್ಯೆ. ಅಂದರೆ ಯಾವುದೇ ಒಂದು ಸರಕನ್ನು 2 ಬಾರಿ ಲೆಕ್ಕಕ್ಕೆ ತೆಗೆದುಕೊಳ್ಳುವುದನ್ನು ದ್ವಿಗುಣನೆ ಎನ್ನುವರು. ಅಂದರೆ ರಾಷ್ಟ್ರೀಯ ಆದಾಯ ಮಾಪನ ಮಾಡುವ ವಿಧಾನದಲ್ಲಿ ಬಹುತೇಕವಾಗಿ ಅಂತಿಮ ಸರಕುಗಳನ್ನು ಮತ್ತು ಸೇವೆಗಳನ್ನು ಮಾತ್ರ ಪರಿಗಣನೆಗೆ ಬೇಕಾಗುತ್ತದೆ. ಕೆಲವೊಂದು ಬಾರಿ ಒಂದೇ ಸರಕು 2 ಬಾರಿಗಳಿಗೆ ಲೆಕ್ಕಾಚಾರಕ್ಕೆ ಅಸ್ತಿತ್ವಕ್ಕೆ ಬರುತ್ತದೆ. ಅಂದರೆ ಇಲ್ಲಿ ಒಂದು ಉದ್ಯಮಕ್ಕೆ ಅಂತಿಮ ಸರಕಾಗಿರುವುದು ಮತ್ತೊಂದು ಉದ್ಯಮಕ್ಕೆ ಕಚ್ಚಾ ಸರಕಾಗಿರುತ್ತದೆ. ಉದಾಹರಣೆಗೆ ಕೃಷಿ ವಲಯಕ್ಕೆ ಅಂತಿಮ ಸರಕಾಗಿದ್ದರೆ ಅದೇ ಸರಕು ಕೈಗಾರಿಕಾ ವಲಯ ಅಥವಾ ಅದನ್ನು ಸಿದ್ಧಪಡಿಸುವ ವಲಯಗಳಿಗೆ ಅದು ಕಚ್ಚಾ ಸರಕಾಗಿರುತ್ತದೆ. ಆದ್ದರಿಂದ ಇಲ್ಲಿ ದ್ವಿಗುಣನೆ ಸಮಸ್ಯೆಯು ಒಂದಾಗಿರುತ್ತದೆ. ಇಂತಹ ದ್ವಿಗುಣನೆಗೆ ಲೆಕ್ಕಾಚಾರ ಮಾಡುವ ಸರಕುಗಳನ್ನು 2 ಬಾರಿ ಲೆಕ್ಕಾಚಾರ ಮಾಡುವುದರಿಂದ ರಾಷ್ಟ್ರೀಯ ಆದಾಯ ತಪ್ಪಾಗಿ ಬರುತ್ತದೆ ಅಥವಾ ನೈಜವಾದ ರಾಷ್ಟ್ರೀಯ ಆದಾಯವನ್ನು ಕಂಡುಹಿಡಿಯಲು ಇದು ತೊಂದರೆ ಆಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸಿಕ್ಸ್ತ್ ಪಾಯಿಂಟ್, ಆರ್ಥಿಕ ಚಟುವಟಿಕೆಗಳ ವೈಶಿಷ್ಟ್ಯತೆ ಕೊರತೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯು ಅನೇಕ ವೃತ್ತಿಗಳಲ್ಲಿ ಅಥವಾ ಅನೇಕ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರಬೇಕಾಗುತ್ತದೆ. ಉದಾಹರಣೆಗೆ ಹೇಳುವುದಾದರೆ, ಒಬ್ಬ ವ್ಯಕ್ತಿ ಶಿಕ್ಷಕರಾಗಿದ್ದರೆ ಅವರು ತಮ್ಮ ಜಮೀನಿನಲ್ಲಿ ಕೃಷಿಕರು ಆಗಿರಬಹುದು ಹಾಗೂ ಬೇರೆ ಕಡೆಗಳಲ್ಲಿ ವ್ಯವಹಾರ ಅಥವಾ ಬಿಸ್ನೆಸ್ ಮಾಡುತ್ತಿರಬಹುದು. ಈ ರೀತಿ ಒಬ್ಬ ವ್ಯಕ್ತಿ ಅನೇಕ ಚಟುವಟಿಕೆಗಳಲ್ಲಿ ಅಥವಾ ಅನೇಕ ಆರ್ಥಿಕ ವಲಯಗಳಲ್ಲಿ ತೊಡಗಿದ್ದರೆ ಅವರ ಆದಾಯ ಅಥವಾ ಅವರ ವೈಯಕ್ತಿಕ ಆದಾಯವನ್ನು ತೆಗೆದುಕೊಳ್ಳಲು ಸಮಸ್ಯೆ ಆಗುತ್ತದೆ. ಆದ್ದರಿಂದ ರಾಷ್ಟ್ರೀಯ ಆದಾಯವನ್ನು ಪರಿಗಣಿಸಲು ತೊಂದರೆ ಆಗುತ್ತದೆ. ಅಂದರೆ ಇಲ್ಲಿ ಒಂದು ಮುಖ್ಯ ಕಸುಬು ಅಥವಾ ಒಂದು ಮುಖ್ಯ ಕೆಲಸವನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ಉಳಿದಿರುವ ಸಹಾಯ ಕೆಲಸದಿಂದ ಬರುವ ಆದಾಯವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆದ್ದರಿಂದ ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಲು ತೊಂದರೆಯಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, 7th ಪಾಯಿಂಟ್, ಸಣ್ಣ ಉತ್ಪಾದಕರ ಪ್ರಾಬಲ್ಯ. ಅಂದರೆ ಸಣ್ಣ ಉತ್ಪಾದಕರು ತಾವು ಉತ್ಪಾದಿಸಿರುವ ಸರಕು ಮತ್ತು ಸೇವೆಗಳ ಉತ್ಪಾದನೆಯ ಮಟ್ಟ ಹಾಗೂ ಅದಕ್ಕೆ ತಗಲಿರುವ ಖರ್ಚು, ಅದರಿಂದ ಬಂದಿರುವ ಆದಾಯ ಮತ್ತು ಲಾಭ ಮತ್ತು ಹೂಡಿಕೆ ಇಂತಹ ವಿಷಯಗಳ ಅಂಕಿ ಅಂಶಗಳನ್ನು ದಾಖಲಿಸಿರುವುದಿಲ್ಲ. ಆದ್ದರಿಂದ ಈ ಅಂಕಿ ಅಂಶಗಳು
ಪರಿಗಣಿಸದೇ ಇರುವುದರಿಂದ ಇಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಸಮಸ್ಯೆ ಆಗಿರುತ್ತದೆ. ಅಥವಾ ಇದು ಒಂದು ಇಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಥವಾ ಅನಾಭಿವೃದ್ಧಿ ರಾಷ್ಟ್ರಗಳಲ್ಲಿ ಇಂತಹ ಸಣ್ಣ ಉತ್ಪಾದಕರು ಯಥೇಚ್ಛವಾಗಿದ್ದರೆ ಅಥವಾ ಹೆಚ್ಚು ಜನ ಇಂತಹ ಸಣ್ಣ ಉತ್ಪಾದಕರಿದ್ದರೆ ಅಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ತೊಂದರೆಯಾಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್ 8 ಪಾಯಿಂಟ್ ಸೇವೆಗಳ ಪರಿಗಣನೆ. ಅಂದರೆ ಇಲ್ಲಿ ಸೇವೆಗಳು ಅಂದರೆ ಸ್ವಂತ ಗೃಹಿಣಿ ಮಾಡುವ ಸೇವೆಗಳು ಅಥವಾ ತಮ್ಮ ಸ್ವಂತ ಅಭಿವೃದ್ಧಿ ಅಥವಾ ಸಾರ್ವಜನಿಕರ ಅಭಿವೃದ್ಧಿಗಾಗಿ ತಾವು ಯಾವುದೇ ರೀತಿಯ ಹಣ ಕಲಿಸದೆ ಮಾಡಿರುವ ಸೇವೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲು ಸಮಸ್ಯೆ ಆಗಿರುತ್ತದೆ. ಅಂದರೆ ಇಂತಹ ರೀತಿಯ ಸೇವೆಗಳನ್ನು ಇಲ್ಲಿ ರಾಷ್ಟ್ರೀಯ ಆದಾಯದ ಮಾಪನ ಮಾಡುವುದರಲ್ಲಿ ತೆಗೆದುಕೊಳ್ಳುವುದಿಲ್ಲ. ಇಂತಹ ಸೇವೆಗಳನ್ನು ಮಾಡುವುದರಿಂದ ಇನ್ನೊಬ್ಬರಿಗೆ ಆದಾಯ ಬಂದಿದ್ದರೂ ಸಹ ಇಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಮಾಡುವುದರಲ್ಲಿ ತೆಗೆದುಕೊಳ್ಳುವುದರಿಲ್ಲ. ಆದ್ದರಿಂದ ಸೇವೆಗಳು ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಒಂದು ಸಮಸ್ಯೆ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂದರೆ ಕಾನೂನು ಬಾಹಿರ ಚಟುವಟಿಕೆಗಳು. ಅಂದರೆ ಸರ್ಕಾರಕ್ಕೆ ಲೆಕ್ಕದೆ ಸಿಗದೇ ಇರುವ ರೀತಿಯಲ್ಲಿ ಅನೇಕ ವ್ಯಕ್ತಿಗಳು ಆದಾಯವನ್ನು ಗಳಿಸಬಹುದು. ಅಂದರೆ ಕಳ್ಳತನ, ಜೂಜು, ಕಾಳಸಂತೆ, ಇಂತಹ ಸ್ಮಗ್ಲಿಂಗ್ ಇಂತಹ ವಿಷಯಗಳಲ್ಲಿ ಅನೇಕ ವ್ಯಕ್ತಿಗಳು ಆದಾಯವನ್ನು ಗಳಿಸುತ್ತಾರೆ. ಇಂತಹ ಆದಾಯವನ್ನು ರಾಷ್ಟ್ರೀಯ ಆದಾಯದಲ್ಲಿ ಪರಿಗಣಿಸುವುದಿಲ್ಲ. ಆದ್ದರಿಂದ ಇಲ್ಲಿ ತಪ್ಪು ಅಥವಾ ನೈಜವಾದ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಸಮಸ್ಯೆ ಆಗಿರುತ್ತದೆ. ಆದ್ದರಿಂದ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳಿಂದಲೂ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಒಂದು ಸವಾಲು ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್ 10th ಪಾಯಿಂಟ್ ಬೆಲೆಗಳಲ್ಲಾಗುವ ಏರಿಳಿತಗಳು. ಅಂದರೆ ಬೆಲೆಗಳು ಒಂದು ವರ್ಷದಲ್ಲಿ ಏರಿಳಿತಗಳಿಗೆ ಒಳಪಟ್ಟಿದ್ದರೆ ಇಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ತೊಂದರೆ ಆಗಿರುತ್ತದೆ. ಅಂದರೆ ಈಗ ಬೆಲೆ ಹೆಚ್ಚಾಗಿದ್ದಾಗ ಉತ್ಪಾದನೆ ಕಡಿಮೆ ಇದ್ದರೂ ಸಹ ಅಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಾಗಿರುತ್ತದೆ. ಅಂದರೆ ರಾಷ್ಟ್ರೀಯ ಆದಾಯ ಮಾಪನ ಮಾಡುವುದರಲ್ಲಿ ಹೆಚ್ಚು ಲಾಭ ಇರುವಂತೆ ಇರುತ್ತದೆ. ಇದಕ್ಕೆ ವಿರುದ್ಧವಾಗಿ ಸರಕುಗಳು ಯಥೇಚ್ಛವಾಗಿ ಉತ್ಪಾದನೆ ಆಗಿದ್ದರೂ ಸಹ ಅಲ್ಲಿ ಇದ್ದಾಗ ಅಲ್ಲಿ ರಾಷ್ಟ್ರೀಯ ಆದಾಯ ಕಡಿಮೆ ಇರುತ್ತದೆ. ಆದ್ದರಿಂದ ಬೆಲೆಗಳು ಸ್ಥಿರವಾಗಿಲ್ಲದೆ ಇದ್ದಾಗ ಅಥವಾ ಬೆಲೆಗಳು ಏರಿಳಿತಕ್ಕೆ ಒಳಪಡಿಸುತ್ತಿದ್ದರೆ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಒಂದು ಸಮಸ್ಯೆ ಎಂದು ಹೇಳಬಹುದು. ನೆಕ್ಸ್ಟ್ ಪಾಯಿಂಟ್ 11th ಪಾಯಿಂಟ್ ವರ್ಗಾವಣೆ ಪಾವತಿಗಳು. ಅಂದರೆ ಸರ್ಕಾರವು ಕೆಲವೊಂದು ಉದ್ದೇಶಗಳಿಗಾಗಿ ಕೆಲವೊಬ್ಬರಿಗೆ ಹಣವನ್ನು ನೀಡುತ್ತದೆ. ಅಂದರೆ ಕೃಷಿಕರಿಗೆ ಸಹಾಯಧನ ಹಾಗೂ ಬೇರೆ ಅವರಿಗೂ ಕೂಡ ಸಹಾಯಧನ ಹಾಗೂ ವೃದ್ಧಾಪ್ಯ ವೇತನ, ನಿರುದ್ಯೋಗ ವೇತನ, ನಿವೃತ್ತಿ ವೇತನ ಹಾಗೂ ವಿಧವಾ ವೇತನ ಇಂತಹ ರೀತಿಗಳಲ್ಲಿ ಸಹಾಯಧನ ಅಥವಾ ವರ್ಗಾವಣೆ ಪಾವತಿಗಳನ್ನು ನೀಡುತ್ತದೆ. ಇಂತಹ ವರ್ಗಾವಣೆ ಪಾವತಿಗಳನ್ನು ರಾಷ್ಟ್ರೀಯ ಆದಾಯ ಮಾಪನ ಮಾಡುವುದರಲ್ಲಿ ಪರಿಗಣಿಸಬೇಕಾ ಅಥವಾ ಬೇಡವೇ ಎಂಬುದು ಒಂದು ದೊಡ್ಡ ಸವಾಲಾಗಿರುತ್ತದೆ. ಒಂದು ವೇಳೆ ಪರಿಗಣಿಸಿದರೂ ಸಹ ಅದು ಯಾವ ರೀತಿಯಲ್ಲಿ ಪರಿಗಣಿಸಬೇಕು ಎಂಬುದು ಒಂದು ಸಮಸ್ಯೆಯಾಗಿರುತ್ತದೆ. ಅಂದರೆ ಇಂತಹ ವರ್ಗಾವಣೆ ಪಾವತಿಗಳು ಸರ್ಕಾರಕ್ಕೆ ವೆಚ್ಚವಾದರೆ ಅದನ್ನು ಪಡೆದುಕೊಳ್ಳುವ ಸಾಮಾನ್ಯ ಜನರಿಗೆ ಆದಾಯವಾಗಿರುತ್ತದೆ. ಆದ್ದರಿಂದ ಇಂತಹ ವರ್ಗಾವಣೆ ಪಾವತಿಗಳನ್ನು ಪರಿಗಣಿಸಬೇಕೇ ಅಥವಾ ಬೇಡವೇ? ಒಂದು ವೇಳೆ ಪರಿಗಣಿಸಿದರೆ ಅವುಗಳನ್ನು ಯಾವ ರೀತಿಯಲ್ಲಿ ಪರಿಗಣಿಸಬೇಕು? ವೆಚ್ಚದ ವಿಧಾನದಲ್ಲಿ ಪರಿಗಣಿಸಬೇಕಾ ಅಥವಾ ಆದಾಯ ವಿಧಾನದಲ್ಲಿ ಪರಿಗಣಿಸಬೇಕಾ ಎಂಬುದು ಒಂದು ಸವಾಲಾಗಿದೆ. ನೆಕ್ಸ್ಟ್ ಪಾಯಿಂಟ್ 12th ಪಾಯಿಂಟ್ ಡಿಪ್ರಿಸಿಯೇಷನ್ ಕಾಸ್ಟ್ ಅಂದರೆ ಸವಕಳಿ ವೆಚ್ಚ. ಸವಕಳಿ ವೆಚ್ಚ ಎಂದರೆ ಏನೆಂದು ತಿಳಿದುಕೊಳ್ಳಬೇಕು. ಇದನ್ನು ಮುಖ್ಯವಾಗಿ 2 ಅಂಗಕ್ಕೂ ಕೇಳಲಾಗಿರುತ್ತದೆ. ಸವಕಳಿ ವೆಚ್ಚ ಎಂದರೆ ಬಂಡವಾಳ ಸರಕುಗಳಿಗೆ ಮಾಡಲಾಗುವ ವೆಚ್ಚ. ಅಂದರೆ ಬಂಡವಾಳ ಸರಕುಗಳು ಕಾಲಾನಂತರ ಅವುಗಳು ಸವೆದು ಹೋಗುತ್ತವೆ ಅಥವಾ ರಿಪೇರಿ ಆಗುತ್ತವೆ. ಇಂತಹ ಸರಕುಗಳಿಗೆ ಮಾಡಲಾಗುವ ವೆಚ್ಚವನ್ನು ಸವಕಳಿ ವೆಚ್ಚ ಎನ್ನುವರು. ನಿವ್ವಳ ರಾಷ್ಟ್ರೀಯ ಆದಾಯ ಮಾಪನ ಮಾಡುವುದರಲ್ಲಿ ಇಂತಹ ಸವಕಳಿ ವೆಚ್ಚವನ್ನು ಕಳೆಯಬೇಕು. ಇಲ್ಲಿ ಸವಕಳಿ ವೆಚ್ಚಕ್ಕೆ ಮಾಡಲಾಗುವ ವೆಚ್ಚವು ಸರಿಯಾಗಿ ಮಾಹಿತಿ ಇಲ್ಲದೆ ಇದ್ದಾಗ ಇಲ್ಲಿ ತಪ್ಪಾಗಿ ಕಳೆದಾಗ ಇಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವು ಹೆಚ್ಚು ಕಡಿಮೆ ಆಗಬಹುದು. ಆದ್ದರಿಂದ ಸವಕಳಿ ವೆಚ್ಚವನ್ನು ಕಳೆಯುವುದು ರಾಷ್ಟ್ರೀಯ ಆದಾಯ ಮಾಪನ ಮಾಡುವ ವಿಧಾನದಲ್ಲಿ ಒಂದು ಸಮಸ್ಯೆ ಎಂದು ಹೇಳಬಹುದು. ಲಾಸ್ಟ್ ಪಾಯಿಂಟ್
ರಾಷ್ಟ್ರೀಯ ಆದಾಯ ಮಾಪನ ಮಾಡುವ ವಿಧಾನಗಳ ಆಯ್ಕೆಯಲ್ಲಿ ಸಮಸ್ಯೆ. ಅಂದ್ರೆ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಅನೇಕ ವಿಧಾನಗಳಿವೆ. ಅಂದ್ರೆ ಉತ್ಪನ್ನ ವಿಧಾನ, ಮೌಲ್ಯಮಾಪನ ವಿಧಾನ ಅಥವಾ ಮೌಲ್ಯ ಸೇರ್ಪಡೆ ವಿಧಾನ, ಖರ್ಚಿನ ವಿಧಾನ, ಆದಾಯ ವಿಧಾನ, ಇಂತಹ ಅನೇಕ ವಿಧಾನಗಳಿವೆ. ಇಂತಹ ವಿಧಾನಗಳಲ್ಲಿ ತಮ್ಮ ರಾಷ್ಟ್ರಕ್ಕೆ ಯಾವ ವಿಧಾನ ಸೂಕ್ತ ಅಥವಾ ತಮ್ಮ ರಾಷ್ಟ್ರದಲ್ಲಿ ಯಾವ ವಿಧಾನದಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಮಾಡಿದರೆ ನೈಜವಾದ ರಾಷ್ಟ್ರೀಯ ಆದಾಯ ಮಾಪನ ನೈಜವಾದ ರಾಷ್ಟ್ರೀಯ ಆದಾಯ ಸಿಗುತ್ತದೆ ಎಂಬುದನ್ನು ಸೆಲೆಕ್ಟ್ ಮಾಡಿಕೊಳ್ಳುವುದು ಇದು ಒಂದು ಸಮಸ್ಯೆ ಎಂದು ಹೇಳಬಹುದು. ಈ ರೀತಿ ರಾಷ್ಟ್ರೀಯ ಆದಾಯ ಮಾಪನ ಮಾಡಲು ಇಂತಹ ಅನೇಕ ಸಮಸ್ಯೆಗಳಿದೆ. ಅನೇಕ ಸಮಸ್ಯೆಗಳು ಇದ್ದರೂ ಸಹ ರಾಷ್ಟ್ರೀಯ ಆದಾಯ ಮಾಪನ ಒಂದು ಮುಖ್ಯ ಅಥವಾ ಒಂದು ಮಹತ್ವಪೂರ್ಣವಾದ ಅಂಶವಾಗಿದೆ. ಏಕೆಂದರೆ ತಮ್ಮ ರಾಷ್ಟ್ರಗಳು ಯಾವ ರೀತಿ ಅಭಿವೃದ್ಧಿ ಆಗುತ್ತಿವೆ ಅಥವಾ ಯಾವ ಹಂತದಲ್ಲಿದೆ ಎಂದು ತಿಳಿದುಕೊಳ್ಳಲು ರಾಷ್ಟ್ರೀಯ ಆದಾಯ ಮಾಪನ ಮಾಡುವುದು ಅಂದರೆ ಪ್ರತಿಯೊಂದು ವರ್ಷಕ್ಕೆ ರಾಷ್ಟ್ರೀಯ ಆದಾಯ ಮಾಪನ ಮಾಡುವುದು ಕಡ್ಡಾಯವಾಗಿರುತ್ತದೆ. ಇಂತಹ ಅನೇಕ BA ವಿಷಯಗಳನ್ನು ಪಡೆದುಕೊಳ್ಳಲು ಹಾಗೂ ಪ್ರಶ್ನೆ ಪತ್ರಿಕೆಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮಗೆ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಗಳು ಅಥವಾ ಯಾವುದೇ ಒಂದು ವಿಷಯದಲ್ಲಿ ಮುಖ್ಯವಾದ ಪ್ರಶ್ನೋತ್ತರಗಳು ಬೇಕೆಂದರೆ ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.